ಅಯ್ಯ, ಮರ್ತ್ ಬಿಟ್ರ ಅಯ್ಯ? 10 ವರ್ಷದ ಹಿಂದೆ ಕಾಶಿಲಿ ತಮ್ಮ ಪಾದಕ್ಕೆ ಬಿದ್ದು ತಮ್ಮ ಆಶೀರ್ವಾದ ಪಡ್ಕೊಂಡಿದ್ದೆ. ಇವತ್ತು ತಮ್ಮ ಕೃಪೆಯಿಂದ ಒಳ್ಳೆ ಸ್ಥಾನದಲ್ಲಿದ್ದೀನಯ್ಯ. ಇಲ್ಲಿದ್ದೀರಾ ಅಂತ ಯಾರೋ ಹೇಳಿದ್ರು, ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕಡೆಯಿಂದ ಇದೊಂದು ಸಣ್ಣ ಕಾಣಿಕೆ, ಸ್ವೀಕರಿಸಬೇಕು. ಏನಿದು? ಇದನ್ನ ತಮಗಾಗಿ ತಂದಿದ್ದೀನಯ್ಯ. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಎಲ್ಲ ತಿಳಿದು ನೀವೇ ಹೀಗೆ ಹೇಳಿದ್ರೆ ಹೇಗಯ್ಯ? ಜಗತ್ತಲ್ಲಿ ಇದಿಲ್ದೇ ಇದ್ರೆ ಬದುಕೋದಿಕ್ಕೆ ಆಗೋದಿಲ್ಲ. ಇದೊಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬೋದಯ್ಯ. ಈಗ ನಿನ್ಗೇನ್ ಬೇಕು? ನಿಮ್ಮ ಆಶೀರ್ವಾದದಿಂದ ನನ್ಗೆಲ್ಲ ಇದೆ, ಆದ್ರೆ ನೆಮ್ಮದಿ ನೆಮ್ಮದಿ ಒಂದಿಲ್ಲಯ್ಯ. ನನಗದು ಬೇಕಯ್ಯ. ನೆಮ್ಮದಿ ತಗೋ. ಹಣದಿಂದ ಏನ್ ಬೇಕಾದ್ರೂ ತಗೊಳಕ್ ಸಾಧ್ಯ ಅಂದೆ, ಹಣದಿಂದ ನೆಮ್ಮದಿ ತಗೋ. ಸಾಧ್ಯನಾ? ಅಯ್ಯ, ಎಲ್ಲಾ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ ದಿನ ಹಂಚು. ನೀನ್ ಹಂಚು ಹಣದಿಂದ 10 ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು. ನೆಮ್ಮದಿ ತನಕ್ ತಾನೇ ಸಿಗುತ್ತೆ. ಹಂಚ್ತೀನಯ್ಯ. ಹಾ, ಹಂಚು. ದೇವರು ಮನಸ್ ಕೊಟ್ಟಾಗ ಹಂಚ್ಬಿಡ್ಬೇಕು. ಆಗ್ಲೇ ನಿನಗ್ ನೆಮ್ಮದಿ, ಇನ್ನೊಬ್ಬರಿಗೆ ಉಪಕಾರ. ಹಂಚು. ಆಗ್ಲಯ್ಯ, ಹಂಚುತ್ತೀನಿ. ನಿಮ್ಗೆಲ್ಲ ಏನ್ ಬೇಕು? ದೇವ್ರ ಆಶೀರ್ವಾದ ತಗೊಳಕ್ ಬಂದಿ ಸ್ವಾಮಿ. ದೇವ್ರ? ಮನುಷ್ಯನ ದೇವ್ರು ಮಾಡಬೇಡಿ, ಅದು ಒಳ್ಳೇದಲ್ಲ. ನಿಮ್ ಕೆಲ್ಸಾನೇ ನಿಮಗ್ ದೇವ್ರು, ಅದನ್ನ ನೋಡ್ಕೋ ಹೋಗಿ. ಹೋಗಿ. ಗುರುಭ್ಯೋ ನಮಃ. ಹರಿ ಓಂ.